ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಿಡಿಲ್ ಕ್ಲಾಸ್ ಲೈಫ್ ಸ್ಟೈಲ್. ಇವತ್ತಿನ ಈ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಈ ವ್ಲಾಗು ಯುಗಾದಿ ಹಬ್ಬದ ಕ್ಲೀನಿಂಗ್ ಪಾರ್ಟ್ 2 ವಿಡಿಯೋ ಅಂತ ಹೇಳ್ಬೋದು. ಹಿಂದಿನ ವ್ಲಾಗಲ್ಲೇ ಕ್ಲೀನಿಂಗನ್ನು ಶುರು ಮಾಡಿದ್ದೆ. ದೊಡ್ಡ ಎಲ್ಲ ಕ್ಲೀನ್ ಮಾಡಿದ್ದಾಯಿತು. ಕಿಟಕಿ ಬಾಗಿಲು ಜೇಡ ಎಲ್ಲ ತೆಗೆದು ಇವತ್ತೆಲ್ಲ ಫೈನಲ್ ಟಚಪ್ಪು ಪೂರ್ತಿಯಾಗಿ ಇವತ್ತು ಕ್ಲೀನ್ ಮಾಡಿ ಮುಗಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಬೆಳಗ್ಗೆನೇ ಭಾನುವಾರ ಆಗಿರೋದ್ರಿಂದ ತಿಂಡಿ ಮಾಡಿ ಮುಗಿಸಿ ಟೆರೆಸ್ ಮೇಲೆ ಬಂದು ಮೊದಲು ನೆನ್ನೆ ತೆಗೆದಿದ್ದ ಬೆಡ್ಶೀಟ್ಸು ಹಾಗೆ ಸೋಫಾ ಕವರು ಎಲ್ಲದನ್ನು ಕೂಡ ನೆನೆಸ್ತಾ ಇದ್ದೀನಿ. ಈಗಾಗಲೇ ಒಂದು ಲೋಡು ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕಿದ್ದೀನಿ. ಆ ಬಟ್ಟೆಗಳೆಲ್ಲ ಆಗೋ ಅಷ್ಟರಲ್ಲಿ ಬೆಡ್ಶೀಟಲ್ಲೆಲ್ಲ ಸ್ವಲ್ಪ ಜಾಸ್ತಿನೇ ಕೊಳೆ ಇರುತ್ತಲ್ಲ, ಅದನ್ನು ನಾನು ಯಾವಾಗಲೂ ಸೋಪಿನ ನೀರು ಹಾಕಿ ನೆನೆಸಿ 1 ಅವರ್ ಅಥವಾ 2 ಅವರ್ ಹಾಗೆ ಇಟ್ಟು ಆಮೇಲೆ ವಾಷಿಂಗ್ ಮಿಷಿನ್ಗೆ ಹಾಕಿದ್ರೆ ನೀಟಾಗಿ ವಾಶ್ ಆಗುತ್ತೆ. ಅದಕ್ಕೋಸ್ಕರ ನಾನು ಈಗಾಗಲೇ ಒಂದು ಲೋಡು ಮಿಷಿನ್ಗೆ ಬಟ್ಟೆ ಹಾಕಿದ್ದೀನಿ. ಇವಾಗ ಇನ್ನೊಂದು ಲೋಡ್ ಬಟ್ಟೆ ಹಾಕೋದಕ್ಕೆ ಅಂತ ನೆನೆಸಿಡ್ತಾ ಇದ್ದೀನಿ. ಇವತ್ತು ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಅಂತ ಚಪಾತಿ ಹಾಗೆ ಪಾಲಕ್ ಪನ್ನೀರ್ ಮಾಡಿದ್ದೆ. ರೆಸಿಪಿಯನ್ನು ಶೂಟ್ ಮಾಡ್ಕೊಳ್ಳೋ ಅಷ್ಟು ಪುರ್ಸೊತ್ತಿರಲಿಲ್ಲ, ಹಾಗಾಗಿ ರೆಸಿಪಿನ ಶೂಟ್ ಮಾಡಿಲ್ಲ. ಕ್ಲೀನಿಂಗ್ ಕೆಲಸ ತುಂಬ ಜಾಸ್ತಿ ಇದ್ದಾಗ ಮೊಬೈಲ್ ಎತ್ಕೊಂಡು ವಿಡಿಯೋ ಶೂಟ್ ಮಾಡೋ ಅಷ್ಟು ಪುರ್ಸೊತ್ತಿರೋದಿಲ್ಲ. ಹಾಗಾಗಿ ಎಲ್ಲೆಲ್ಲಿ ನನಗೆ ಸಾಧ್ಯನೋ ಅಲ್ಲಿ ವಿಡಿಯೋನ ಮಾಡಿದ್ದೀನಿ. ಟ್ರೈಪಾಡ್ ಇಟ್ಬಿಟ್ಟು ಮೊಬೈಲ್ನ ಫಿಕ್ಸ್ ಮಾಡಿ ಆನ್ ಮಾಡಿಬಿಟ್ಬಿಟ್ಟು ಕೆಲವೊಂದು ಕಡೆ ವಿಡಿಯೋನ ಶೂಟ್ ಮಾಡ್ಕೊಂಡಿದ್ದೀನಿ. ಇನ್ನೊಂದು ಕೆಲವು ಕಡೆ ನಾನು ಕೆಲಸ ಮಾಡುವಾಗ ನನ್ನ ಮಗ ಅಥವಾ ನನ್ನ ಹಸ್ಬೆಂಡು ಸ್ವಲ್ಪ ಒಂದೆರಡು ಕ್ಲಿಪ್ಪಿಂಗ್ಸ್ ತೆಗೆದಿದ್ದಾರೆ. ಹೇಗಿದ್ರು ಟೆರೆಸ್ ಮೇಲೆ ಬಂದಿದ್ದಲ್ಲ, ಯಾವ್ಯಾವ ಗಿಡಗಳು ಹೇಗಿದೆ ಅಂತ ನೋಡ್ಕೊಂಡು ಹೋಗೋಣ ಅಂತ ಒಂದು ಕಡೆಯಿಂದ ಕಣ್ಣಾಡಿಸ್ಕೊಂಡು ಬಂದೆ. ತೊಂಡೆಕಾಯಿ ಒಂದು 4-5 ಬಿಟ್ಟಿತ್ತು. ಪಲ್ಯಕ್ಕಂತೂ ಸಾಕಾಗೋದಿಲ್ಲ. ಹುಳಿ ಸಾಂಬಾರು ಮಾಡಿದಾಗ ಈ 4-5 ಹಾಕ್ಬಿಡ್ತೀನಿ, ಚೆನ್ನಾಗಿರುತ್ತೆ. ಈ ಬೇಸಿಗೆಯಲ್ಲಿ ರಜಾ ಅಂತ ಅಂದ್ಬಿಟ್ಟು ಊರಿಗೆಲ್ಲ ಹೋಗ್ತಾ ಇರ್ತೀವಿ. ಗಿಡಗಳನ್ನ ಕಾಪಾಡ್ಕೊಳ್ಳೋದೇ ತುಂಬ ಕಷ್ಟ. ಒಂದು ದಿನ ನೀರು ಹಾಕಿಲ್ಲ ಅಂತಂದರೂ ಗಿಡಗಳನ್ನ ನೋಡೋದಕ್ಕಾಗಲ್ಲ, ಫುಲ್ಲು ಬಾಡೋಗಿರುತ್ತೆ. ದಾಳಿಂಬೆ ಗಿಡದಲ್ಲಂತೂ ತುಂಬಾ ಕಾಯಿಗಳಾಗಿದೆ, ಬಟ್ ಅದರಲ್ಲಿ ಎಷ್ಟು ನಮಗೆ ಸಿಗುತ್ತೆ ಗೊತ್ತಿಲ್ಲ. ಟೆರೆಸ್ ಮೇಲೆಲ್ಲ ಗಿಡಗಳನ್ನ ನೋಡಿ ಬಟ್ಟೆನ ವಾಷಿಂಗ್ ಮಿಷಿನ್ಗೆ ಹಾಕಿ ಇವಾಗ ಕ್ಲೀನಿಂಗ್ಗೆ ಅಂತ ಅಂದ್ಬಿಟ್ಟು ಒಂದು ಸೊಲ್ಯೂಷನ್ನ ರೆಡಿ ಮಾಡ್ಕೊತಾ ಇದ್ದೀನಿ. ಸುಮಾರು ಸಲ ನಾನು ಅಡುಗೆ ಮನೆ ಕ್ಲೀನ್ ಮಾಡುವಾಗ ಈ ಬಾಟಲಲ್ಲಿ ಸ್ಪ್ರೇ ಮಾಡಿಕೊಂಡು ಕ್ಲೀನ್ ಮಾಡ್ತಾ ಇರ್ತೀನಿ. ಕೆಲವೊಬ್ಬರು ಕೇಳಿದ್ರಿ ಅದರಲ್ಲಿ ಏನೇನು ಹಾಕಿರ್ತೀರಾ ತೋರಿಸಿ ಅಂತ ಅಂದ್ಬಿಟ್ಟು, ಹಾಗಾಗಿ ತೋರಿಸ್ತಾ ಇದ್ದೀನಿ ನಿಮಗೆ. ನಾರ್ಮಲ್ ವಾಟರ್ ತೊಗೊಂಡಿದ್ದೀನಿ. ಇನ್ನು ಈ ಸ್ಪ್ರೇ ಬಂದು ನಾನು ಡಿಮಾರ್ಟಲ್ಲಿ ತೊಗೊಂಡು ಬಂದಿದ್ದು. ಒಂದು 20-30 ರೂಪಾಯಿ ಅಷ್ಟೇ, ತುಂಬ ಕಡಿಮೆ ಬೆಲೆಗೆ ಸಿಗುತ್ತೆ ನಿಮಗೆ. ಇದಕ್ಕಿವಾಗ ನಾರ್ಮಲ್ ವಾಟರ್ ತೊಗೊಂಡು ಅದಕ್ಕೆ ಅಡುಗೆ ಸೋಡಾ 1 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಆನಂತರ ವಾಷಿಂಗ್ ಲಿಕ್ವಿಡ್ ಬರುತ್ತಲ್ಲ, ಅಂದರೆ ಡಿಶ್ ವಾಷರು, ಪ್ರಿಲ್ ಆಗಿರಲಿ ಅಥವಾ ವಿಮ್ ಲಿಕ್ವಿಡ್ಡು ಯಾವುದಾದ್ರೂ ಪರವಾಗಿಲ್ಲ, ಅದನ್ನು 1 ಸ್ಪೂನಷ್ಟು ಹಾಕ್ಕೊಬೇಕು. ಅನಂತರ ಇದಕ್ಕೆ ವೆನಿಗರ್ನ ಸೇರಿಸ್ಬೇಕು. 1 ಅಥವಾ 2 ಸ್ಪೂನಷ್ಟು ಸೇರಿಸಿದ್ರೆ ಒಳ್ಳೆಯದು. ವೆನಿಗರ್ ಇಲ್ಲಪ್ಪ ನಮ್ಮ ಮನೆಯಲ್ಲಿ ಅನ್ನೋರು ನಿಂಬೆಹಣ್ಣಿನ 1 ನಿಂಬೆಹಣ್ಣು ಪೂರ್ತಿಯಾಗಿ ಹಿಂಡಿ ಅದರ ರಸವನ್ನು ಸೇರಿಸ್ಕೊಂಡು ಚೆನ್ನಾಗಿ ಬಾಟಲ್ ಕ್ಯಾಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಫೋಮ್ ಬರುತ್ತೆ, ಅಂದರೆ ನೊರೆ ಬರುತ್ತೆ. ನಮಗೆ ಆಲ್ ಪರ್ಪಸ್ ಲಿಕ್ವಿಡ್ಡು ರೆಡಿ ಆಗುತ್ತೆ. ಯಾವುದಕ್ಕೆ ಬೇಕಾದರೂ ನೀವು ಇದನ್ನು ಬಳಸಿ ಕ್ಲೀನ್ ಮಾಡ್ಕೊಬೋದು. ಗ್ಯಾಸ್ ಸ್ಟವ್ ಆಗಿರ್ಬೋದು ಅಥವಾ ಕೌಂಟರ್ ಟಾಪ್ ಆಗಿರ್ಬೋದು, ಕಬೋರ್ಡ್ಗಳಾಗಿರ್ಬೋದು. ಎಲ್ಲಕ್ಕಿಂತ ಹೆಚ್ಚಾಗಿ ಗ್ಲಾಸ್ನ ಚೆನ್ನಾಗಿ ಕ್ಲೀನ್ ಮಾಡುತ್ತೆ. ಇದು ತುಂಬ ಶೈನಿಂಗ್ ಇರುತ್ತೆ. ಸೇಮ್ ನಾವು ಕಾಸು ಕೊಟ್ಟೇನೋ ಕೊಲಿನ್ ತೊಗೊಂಡು ಬರ್ತೀವಲ್ವ, ಅದೇ ಥರ ಶೈನಿಂಗ್ ಇರುತ್ತೆ. ಹಾಗೆ ಸ್ಮೆಲ್ಲು ಕೂಡ ತುಂಬಾ ಚೆನ್ನಾಗಿರುತ್ತೆ, ಒಂಥರ ಪ್ರೆಸೆಂಟಬಲ್ ಆಗಿರುತ್ತೆ. ನೋಡಿ, ನಾನಿವಾಗ ಇದೇ ಲಿಕ್ವಿಡ್ನ ಯೂಸ್ ಮಾಡಿಕೊಂಡು ಕೌಂಟರ್ ಟಾಪ್ನ ಜೊತೆಗೆ ಗ್ಯಾಸ್ ಸ್ಟವ್ನ ಬೇರೆ ಎಲ್ಲದನ್ನು ಕ್ಲೀನ್ ಮಾಡ್ತಾ ಇದ್ದೀನಿ. ಏನಂದರೆ ಪೂರ್ತಿ ಕ್ಲೀನ್ ಇರೋವಂಥ ಸರ್ಫೇಸ್ನ ಈ ಸ್ಪ್ರೇ ಹಾಕಿ ಕ್ಲೀನ್ ಮಾಡಬೇಕಾಗತ್ತೆ. ತುಂಬ ಜಾಸ್ತಿ ಗಲೀಜಿರೋದ್ರ ಮೇಲೆ ಸ್ಪ್ರೇ ಮಾಡಿ ಕ್ಲೀನ್ ಮಾಡಿದ್ರೆ ಏನು ಪ್ರಯೋಜನಕ್ಕೆ ಬರೋದಿಲ್ಲ. ನಾನಿವಾಗ ಸುಮ್ಮನೆ ಗ್ಯಾಸ್ ಸ್ಟವ್ ಮೇಲೆ ತೋರಿಸ್ತಾ ಇದ್ದೀನಿ ನೋಡಿ. ಸುಮ್ಮನೆ ಆ ಥರ ಕ್ಲೀನ್ ಮಾಡಿದ್ರೆ ಅಷ್ಟೊಂದು ನೀಟಾಗಿ ಕ್ಲೀನ್ ಆಗೋದಿಲ್ಲ. ನೀವು ಆಲ್ರೆಡಿ ಗ್ಯಾಸ್ ಸ್ಟವ್ನೆಲ್ಲ ಉಜ್ಜಿ ಕ್ಲೀನ್ ಮಾಡಿಕೊಂಡು ಕೊನೆಯಲ್ಲಿ ಸ್ಪ್ರೇ ಮಾಡಿಬಿಟ್ಟು ಕ್ಲೀನ್ ಮಾಡಿದ್ರೆ ಶೈನಿಂಗ್ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಇವಾಗ ಅಡುಗೆ ಮಾಡಿರೋವಂಥ ಜಿಡ್ಡೆಲ್ಲ ಹಾಗೆ ಬಿದ್ದಿದ್ದು ಅದ್ರ ಮೇಲೆ ನೀವು ಸ್ಪ್ರೇ ಮಾಡಿ ಕ್ಲೀನ್ ಮಾಡಿದ್ರೆ ಅಷ್ಟು ನೀಟಾಗಿ ಕ್ಲೀನ್ ಆಗೋಲ್ಲ. ಬಟ್ ಓಕೆ, ಪರವಾಗಿಲ್ಲ, ಒಂದು 50% ಆದರೂ ನೀಟಾಗಿ ಕಾಣಿಸುತ್ತೆ. ನೋಡಿ, ಇವಾಗ ನಮ್ಮ ಹಾಲಲ್ಲಿರೋವಂಥ ಟೀ ಪಾಯ್ ಮೇಲೆ ಈ ಟೀ ಗ್ಲಾಸೆಲ್ಲ ಇಟ್ಬಿಟ್ಟು ಕರೆ ಆಗಿದೆ. ಅದನ್ನು ಒರೆಸ್ಬಿಟ್ಟು ತೋರಿಸ್ತೀನಿ ಯಾವ ರೀತಿ ಅದು ಕ್ಲೀನ್ ಆಗುತ್ತೆ ಅಂತ. ಒಂಥರ ಲೈವ್ ಎಕ್ಸ್ಪಿರಿಮೆಂಟ್ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ. ನಾವೇನೋ ದುಡ್ಡು ಕೊಟ್ಬಿಟ್ಟೆ ಕ್ಲೀನಿಂಗ್ ಏಜೆಂಟ್ನ ತೊಗೊಂಡು ಬಂದು ಕ್ಲೀನ್ ಮಾಡಬೇಕು ಅಂತ ಅಗತ್ಯ ಇಲ್ಲ. ಮನೆಯಲ್ಲಿ ಸಿಗುವಂಥ ವಸ್ತುಗಳನ್ನೇ ಬಳಸ್ಕೊಂಡು ನಾವು ಆರಾಮಾಗಿ ಕ್ಲೀನಿಂಗ್ ಸ್ಪ್ರೇನ ರೆಡಿ ಮಾಡ್ಕೊಬೋದು. ಒಂದ್ಸಲ ಒಂದು ಬಾಟಲ್ ಪೂರ್ತಿ ಮಾಡಿಟ್ಕೊಂಡ್ಬಿಟ್ರೆ ನಾವು 1 ವಾರ ಇದನ್ನು ಬಳಸ್ಬೋದು. ನಾನು ಕೂಡ ಅದೇ ರೀತಿ ಮಾಡ್ತೀನಿ. 1 ಬಾಟಲ್ ಪೂರ್ತಿ ಲಿಕ್ವಿಡ್ನ ರೆಡಿ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಖಾಲಿ ಆದಾಗ ಮತ್ತೊಂದು ಸಲ ಮಾಡ್ಕೊತೀನಿ. ಆರಾಮಾಗಿ ನಮಗೆ 1 ವಾರ ಪೂರ್ತಿ ಬರುತ್ತೆ ಅದು. ನೋಡಿ, ಅದೇ ಲಿಕ್ವಿಡ್ನ ಯೂಸ್ ಮಾಡಿಕೊಂಡು ನಾನು ಟಿ ವಿ ಕೂಡ ಕ್ಲೀನ್ ಮಾಡ್ತಾಯಿದ್ದೀನಿ.
ಏನಾದರೆ ಟಿ ವಿನ ಕ್ಲೀನ್ ಮಾಡುವಾಗ ಆದಷ್ಟು ಜಾಸ್ತಿ ನೀರು ಆಗಿರೋವಂಥ ಬಟ್ಟೆನ ಉಪಯೋಗಿಸ್ಬೇಡಿ, ಒಣಗಿರೋವಂಥ ಬಟ್ಟೆನ ಉಪಯೋಗಿಸಿ. ಸ್ಪ್ರೇ ಲಿಕ್ವಿಡ್ಡು ಕೂಡ ಜಾಸ್ತಿ ಹಾಕೋದಕ್ಕೆ ಹೋಗ್ಬೇಡಿ. ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು, ಅಥವಾ ನೀವು ಡೈರೆಕ್ಟಾಗಿ ಟಿ ವಿ ಮೇಲೆ ಸ್ಪ್ರೇ ಮಾಡೋದ್ರ ಬದಲು ಬಟ್ಟೆಗೆ ಸ್ಪ್ರೇ ಮಾಡಿಕೊಂಡು ಒಣಗಿರೋವಂಥ ಬಟ್ಟೆಗೆ ಟಿ ವಿನ ಒರೆಸ್ಕೊಬೋದು. ಟಿ ವಿನ ಒರೆಸ್ಕೊಂಡಿದ್ದಾಯಿತು. ಅದೇ ರೀತಿ ಟಿ ವಿ ಕ್ಯಾಬಿನ್ನು ಕೂಡ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಮೇಲ್ಗಡೆ ಸ್ಟೆಪ್ಪಲ್ಲಿ ಎಲ್ಲ ವಸ್ತುಗಳನ್ನು ಇಟ್ಟಿದ್ದೀವಲ್ವ, ಡೆಕೋರೇಟಿವ್ ಪೀಸು, ಅದನ್ನೆಲ್ಲ ತೆಗೆದ್ಬಿಟ್ಟು ಒಂದು ಕಡೆ ಜರುಗಿಸಿ ನೀಟಾಗಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಯುಗಾದಿ ಹಬ್ಬ ಈ ಸಲ ಬೇಗನೆ ಬಂದುಬಿಟ್ಟಿದೆ, ಮಾರ್ಚಲ್ಲೇ ಬಂದಿರೋದ್ರಿಂದ ಇನ್ನೂ ಮಕ್ಕಳಿಗೆಲ್ಲ ಎಕ್ಸಾಮ್ಸ್ ಮುಗ್ದಿಲ್ಲ. ಒಂದು ಕಡೆ ಅವ್ರಿಗೆ ಹೇಳ್ಕೊಡ್ಬೇಕು, ಇನ್ನೊಂದು ಕಡೆ ಮನೆ ಕ್ಲೀನಿಂಗ್ ಮಾಡಬೇಕು, ಮತ್ತೊಂದು ಕಡೆ ಹಬ್ಬಕ್ಕೆ ಏನೇನು ಬೇಕೋ ಅದನ್ನು ಶಾಪಿಂಗ್ ಮಾಡ್ಕೊಂಡು ಬರಬೇಕು, ಹಬ್ಬಕ್ಕೆಲ್ಲ ತಯಾರಿ ಕೂಡ ನಡೆಸಬೇಕಾಗತ್ತೆ. ಎಲ್ಲ ಒಂದೇ ಸಲ ಹೆಕ್ಟಿಕ್ ಅಂತ ಅನಿಸ್ತಾ ಇರುತ್ತೆ ಕೆಲಸಗಳೆಲ್ಲ, ಆದರೆ ಬೇರೆ ಆಪ್ಷನ್ಸ್ ಇಲ್ಲ, ಮಾಡಲೇಬೇಕು. ಇನ್ನೊಂದು 2-3 ಎಕ್ಸಾಮ್ ಇದೆ, ಅದಷ್ಟು ಮುಗಿದ್ಬಿಟ್ರೆ ಒಂದು ಟೆನ್ಷನ್ ಫ್ರೀ ಆಗಿ ಹಬ್ಬನ ಆಚರಣೆ ಮಾಡ್ಬೋದು. ಹಬ್ಬಕ್ಕೆ ಅಂತ ಬಟ್ಟೆ ಶಾಪಿಂಗ್ ಮಾಡಿದ್ದು ಎಲ್ಲದ್ರ ವಿಡಿಯೋ ಇದೆ, ಆದರೆ ನನಗೆ ಟೈಮ್ ಸಿಗ್ತಾ ಇಲ್ಲ ಬ್ಲಾಗ್ನ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದಕ್ಕೆ. ಜೊತೆಗೆ ಇವಾಗ ಹಬ್ಬದ ಹಿಂದಿನ ದಿವಸನೇ ಅಮಾವಾಸ್ಯೆ ಇದೆ, ದೇವ್ರ ಮನೆ ಕ್ಲೀನ್ ಮಾಡೋ ಹಾಗಿಲ್ಲ, ಶುಕ್ರವಾರ ಬಂದಿದ್ದರೆ ಕ್ಲೀನ್ ಮಾಡೋ ಹಾಗಿಲ್ಲ. ಬೇಗನೆ ದೇವ್ರ ಮನೆಯೂ ಕೂಡ ಕ್ಲೀನ್ ಮಾಡ್ಕೊಬೇಕು. ಯಾವಾಗ ಮಾಡ್ತೀನೋ ನನಗಂತೂ ಗೊತ್ತಿಲ್ಲ. ಒಂದು ಕಡೆ ಎಕ್ಸಾಮು, ಇನ್ನೊಂದು ಕಡೆ ಕ್ಲೀನಿಂಗು, ಮತ್ತೊಂದು ಕಡೆ ಹಬ್ಬ. ಹಾಗೆ ನಾನು ವಿಡಿಯೋ ಮಾಡಿ ಎಡಿಟ್ ಮಾಡೋದಕ್ಕೆ ಕೂತ್ಕೊಂಡ್ರೆ ಎಷ್ಟು ಟೈಮ್ ಹೋಗುತ್ತೆ ಅನ್ನೋದೇ ಗೊತ್ತಾಗೋದಿಲ್ಲ. ಇದ್ರ ಮಧ್ಯ ಟೈಮ್ ಮಾಡಿಕೊಂಡು ವಿಡಿಯೋಗಳನ್ನು ಹಾಕೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ವ್ಲಾಗ್ಗಳು ಇಷ್ಟ ಆಗ್ತಾ ಇರ್ಬೋದು ಅಂತ ಭಾವಿಸಿದ್ದೀನಿ. ಏನು ಗೊತ್ತಾ, ನಾವೆಷ್ಟೇ ಕಷ್ಟಪಟ್ಟು ಒಂದು ವಿಡಿಯೋನ ಮಾಡಿದರೂ ಕೂಡ ಅದನ್ನು ನೀವು ಇಷ್ಟಪಟ್ಟಾಗ ಆ ಕಷ್ಟಗಳೆಲ್ಲ ಮರ್ತೋಗುತ್ತೆ. ಅಟ್ಲೀಸ್ಟು ನನ್ನ ವ್ಯೂವರ್ಸ್ಗೆ ಈ ವ್ಲಾಗಿಂದ ಸ್ವಲ್ಪನಾದರೂ ಉಪಯೋಗ ಆಗಿದೆ, ಇಷ್ಟ ಆಗಿದೆಯಲ್ಲ ಅಷ್ಟೇ ಸಾಕು ಅಂತ ನೆಮ್ಮದಿ ಪಡ್ಕೊತೀನಿ. ನಿನ್ನೆ ಸಂಜೆನೇ 1 ಲೋಡ್ ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕಿದ್ದೆ. ಇವತ್ತು ಬೆಳಗ್ಗೆ ಬೆಡ್ಶೀಟ್ನೆಲ್ಲ ನೆನೆಸಿದ್ನಲ್ಲ, ಅದನ್ನೆಲ್ಲದನ್ನು ವಾಷಿಂಗ್ ಮಿಷಿನ್ಗೆ ಒಗೆಯೋದಕ್ಕೆ ಅಂತ ಹಾಕಿದ್ದೆ. ಇವಾಗ ಒಣಗಿರೋವಂಥ ಬಟ್ಟೆನ ತಗೊಂಡು ಇವಾಗ ಒಣಗಾಕೋವಂಥ ಬಟ್ಟೆನ ಒಣಗಾಕ್ತಾ ಇದ್ದೀನಿ. ಮಧ್ಯಾಹ್ನ ಊಟ ಮುಗಿಸ್ಕೊಂಡು ಇವಾಗ ಬಟ್ಟೆ ಒಣಗಾಕೋಣ ಅಂತ ಟೆರೆಸ್ ಮೇಲೆ ಬಂದೆ. ಬಿಸಿಲು ಇಷ್ಟೊಂದು ಇದೆ ಅನ್ನೋದೇ ಮರೆತುಬಿಟ್ಟು ಚಪ್ಪಲಿ ಹಾಕ್ಕೊಂಡು ಬರೋದೇ ಮರೆತುಬಿಟ್ಟಿದ್ದೀನಿ. ಬಿಸಿಲಿನ ಜಳ ಎಷ್ಟು ಮಟ್ಟಿಗಿತ್ತು ಅಂತಂದರೆ 1 ಸೆಕೆಂಡು ಇಟ್ಟಿದ್ದ ಕಡೆನೇ ಕಾಲಿಡೋದಕ್ಕಾಗ್ತಾ ಇರಲಿಲ್ಲ. ಡ್ಯಾನ್ಸ್ ಮಾಡಬೇಕಂತ ಅನಿಸ್ತಾಯಿತ್ತು ನಿಜವಾಗ್ಲೂ. ಕಾಲು ಅಷ್ಟು ಸುಡ್ತಾಯಿತ್ತು. ಹೆಂಗೆಂಗೂ ನಾವು ಮೇಲ್ಗಡೆ ಟೆರೆಸ್ ಮೇಲೇ ವಾಷಿಂಗ್ ಮಿಷಿನ್ ಇಟ್ಟಿದ್ದೀವಲ್ಲ, ಆ ಚಿಕ್ಕ ರೂಮಲ್ಲಿ ಒಂದು ಕ್ಯಾಪನ್ನು ಇಟ್ಟಿದ್ವಿ. ಆ ಕ್ಯಾಪನ್ನು ಹಾಕ್ಕೊಂಡು ಇವಾಗ ಬಟ್ಟೆನ ಒಣಗಾಕ್ತಾ ಇದ್ದೀನಿ. ಇಷ್ಟೊಂದು ಬಿಸಿಲಲ್ಲಿ ಒಂದು 5-10 ನಿಮಿಷ ಹಾಗೆ ನಿಂತ್ಕೊಂಬಿಟ್ರೆ ತಲೆ ಮೇಲೆ ಏನು ಬಟ್ಟೆ ಗಿಟ್ಟೆ ಏನೋ ಹಾಕೊಂಡಂಗೆ ತಲೆ ಅಂತೂ ಪಕ್ಕ ನೋವತ್ಕೊಳ್ಳುತ್ತೆ. ಅದರಲ್ಲೂ ನನಗಂತೂ ತಲೆ ಹಿಡ್ಕೊಂಬಿಟ್ರೆ ಬಿಡೋದೇ ಇಲ್ಲ. ಒಂದು ಅರ್ಧ ದಿನ ಪೂರ್ತಿಯಾಗಿ ಏನು ತಿನ್ನೋದಕ್ಕೂ ಆಗಲ್ಲ, ಮಾತಾಡೋಕ್ಕೂ ಆಗಲ್ಲ, ಅಷ್ಟು ಇರಿಟೇಟ್ ಆಗುತ್ತೆ ತಲೆನೋವು ಒಂದ್ಸಲಿ ಏನಾದರೂ ಬಿಸಿಲಿಗೆ ಏನಾದರೂ ಬಂದರೆ. ಟೆರೆಸಲ್ಲಿ ಸುತ್ತಲೂ ಗಿಡ ಇಟ್ಟಿದ್ದೀವಿ, ಗಿಡಕ್ಕೆ ಪ್ರತಿದಿನ ನೀರು ಹಾಕ್ತಾ ಇರ್ತೀವಿ. ಇಷ್ಟು ಹಾಕಿದ್ರೂ ಮೋಲ್ಡು ಇಷ್ಟೊಂದು ಕಾದು ಸುಡ್ತಾ ಇದೆ ಅಂತಂದರೆ ಇನ್ನು ನಾರ್ಮಲಾಗಿ ಏನು ಗಿಡನೂ ಬೆಳೆಸ್ತೆ ನೀರು ಹಾಕದೇ ಇರೋರು ಮೋಲ್ಡ್ ಎಷ್ಟು ಸುಡ್ಬೋದು. ನಿಮ್ಮದೇ ಸ್ವಂತ ಮನೆ ಇದ್ದರೆ ಖಂಡಿತವಾಗ್ಲೂ 1-2 ಗಿಡಗಳನ್ನಾದ್ರೂ ಟೆರೆಸ್ ಮೇಲೆ ಬೆಳೆಸಿ. ಈ ಬೇಸಿಗೆಗಾಲದಲ್ಲಾದರೂ ಒಂದು ಸ್ವಲ್ಪ ತಂಪಾಗಿರುತ್ತೆ ಮನೆ, ಜೊತೆಗೆ ಒಳ್ಳೆ ಗಾಳಿ ಕೊಡುತ್ತೆ. ಮನೆಗೆ ಬೇಕಾಗುವಂಥ ತರಕಾರಿ ಹೂಗಳನ್ನೂ ಕೂಡ ನೀವು ಬೆಳೆಸ್ಕೊಬೋದು. ಇವಾಗ ಬೆಡ್ಶೀಟ್ಸು ಹಾಗೆ ಸೋಫಾ ಕವರ್ನೆಲ್ಲ ಒಣಗಿ ಹಾಕಿದ್ದೀನಿ. ಇನ್ನೊಂದು ಲೋಡ್ ಬಟ್ಟೆನ ವಾಷಿಂಗ್ ಮಿಷಿನ್ಗೆ ಹಾಕಿದ್ದೀನಿ. ಇವತ್ತು ಸುಮಾರು 3-4 ಲೋಡ್ ವಾಷಿಂಗ್ ಮಿಷಿನ್ಗೆ ಹಾಕಿದ್ದಾಯಿತು. ಅದೆಲ್ಲ ಮುಗಿಸ್ಕೊಂಡು ಬಂದು ಇವಾಗ ಅಡುಗೆ ಮನೆ ಕ್ಲೀನಿಂಗ್ ಕೆಲಸನ ಶುರು ಮಾಡ್ಕೊಂಡಿದ್ದೀನಿ. ಈ ಒಂದು ಅಡುಗೆ ಮನೆ ಕ್ಲೀನ್ ಆಗಿಬಿಟ್ರೆ ಆಲ್ಮೋಸ್ಟ್ ಎಲ್ಲ ಕ್ಲೀನ್ ಆದಂಗೆ. ಮೊದಲಿಗೆ ಸಿಂಕಲ್ಲಿದ್ದಂಥ ಪಾತ್ರೆನೆಲ್ಲ ತೊಳೆದ್ಬಿಟ್ಟು ಗ್ಯಾಸ್ ಸ್ಟವ್ನ ಸ್ಟೀಲ್ ಸ್ಕ್ರಬ್ಬರಲ್ಲಿ, ಅಂದರೆ ಸಣ್ಣದಿಲೆಲ್ಲ ಚಿಕ್ಕದಾಗಿ ಆಯಿಲ್ ಜಿಡ್ಡೆಲ್ಲ ಕಟ್ಕೊಂಡ್ಬಿಟ್ಟಿರುತ್ತೆ, ಅದೆಷ್ಟು ಕ್ಲೀನ್ ಮಾಡಿದ್ರು ನಾವು ನಾರ್ಮಲ್ ಸ್ಕ್ರಬ್ಬಲ್ಲಿ ಹೋಗೋದಿಲ್ಲ. ಅಂಥ ಕಡೆ ಈ ಸ್ಟೀಲ್ ಸ್ಕ್ರಬ್ಬರ್ ಇರುತ್ತಲ್ಲ ಅದರಲ್ಲಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಹಾಗೆ ನಂತರ ಸ್ಟೀಲ್ದು ಬ್ರಷ್ ಕೂಡ ಇದೆ, ಸ್ಟೀಲ್ದು ತಾಮ್ರದ್ದೆಲ್ಲ, ಅದರಲ್ಲೂ ಕೂಡ ಕ್ಲೀನ್ ಮಾಡ್ಬೋದು, ನೀಟಾಗಿ ಹೋಗುತ್ತೆ. ಯಾವುದೋ ಒಂದು ವಿಡಿಯೋದಲ್ಲಿ ತೋರಿಸಿದ್ದೀನಿ ಯಾವ ರೀತಿ ನಾನು ಸಂದಿಲೆಲ್ಲ ಸೇರಿಕೊಂಡ್ರು ಅಂತ. ಜಿಡ್ಡಿನ ಅಂಶನ ಕಪ್ಪಗಾಗಿರುತ್ತಲ್ಲ ಅದನ್ನೆಲ್ಲ ಕ್ಲೀನ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ಅದರಲ್ಲಿ ತುಂಬ ಚೆನ್ನಾಗಿ ಹೋಗುತ್ತೆ. ಇವಾಗ ಗ್ಯಾಸ್ ಸ್ಟವ್ ಕೆಳಗಡೆನೂ ಕೂಡ ಕೌಂಟರ್ ಟಾಪ್ ಮೇಲೆಲ್ಲ ನೀಟಾಗಿ ಸ್ಕ್ರಬ್ಬಲ್ಲಿ ಉಜ್ಕೊಳ್ತಾ ಇದ್ದೀನಿ. ಇನ್ನು ಸ್ಟವ್ ಮೇಲೆ ಅಡುಗೆ ಮಾಡ್ತಾ ಇರುವಾಗ, ಕುಕ್ಕರ್ ಕೂಗಿದಾಗ ಅಥವಾ ಏನೋ ಒಗ್ಗರಣೆ ಹಾಕಿದಾಗ ಗ್ಯಾಸ್ ಸ್ಟವ್ ಹಿಂಭಾಗದಲ್ಲಿ ಟೈಲ್ಸ್ ಮೇಲೆಲ್ಲ ಸಿಡಿದಿರುತ್ತೆ, ಅದನ್ನೆಲ್ಲದನ್ನು ಕೂಡ ಉಜ್ಕೊಂಡಿದ್ದೀನಿ. ಇವಾಗ ನೀಟಾಗಿ ಒಂದು ಒದ್ದೆ ಬಟ್ಟೆ ಮಾಡಿಕೊಂಡು ಒರೆಸ್ಕೊಳ್ತಾ ಇದ್ದೀನಿ. ನಾರ್ಮಲ್ ವಾಟರಲ್ಲಿ ಬಟ್ಟೆನ ತೊಳ್ಕೊಂಡು 1-2-3 ಸಲ ಜಾಲಿಸ್ಕೊಂಡು ಒರೆಸ್ಕೊಳ್ಬೇಕು. ಪೂರ್ತಿಯಾಗಿ ಸೋಪಿನ ಕಲೆ ಒಂದು ಸ್ವಲ್ಪನೂ ಇಲ್ಲದೆ ನೀಟಾಗಿ ಕ್ಲೀನ್ ಮಾಡ್ಕೊಂಡಿದ್ದ ನಂತರ ನಾವು ಲಿಕ್ವಿಡ್ನ ತಯಾರು ಮಾಡ್ಕೊಂಡಿದ್ವಲ್ಲ, ಆ ಲಿಕ್ವಿಡ್ನ ಹಾಕಿ ಸ್ಪ್ರೇ ಮಾಡಿ ನೀಟಾಗಿ ಒರೆಸ್ಕೊಂಡ್ರೆ ಶೈನಿಂಗ್ ಆಗಿರುತ್ತೆ, ತುಂಬ ಚೆನ್ನಾಗೂ ಕಾಣಿಸುತ್ತೆ. ಹಾಗೆ ಸ್ಮೆಲ್ಲು ಕೂಡ ತುಂಬ ಚೆನ್ನಾಗಿರುತ್ತೆ.
ಅಡುಗೆ ಮನೆನ ಹಬ್ಬ ಮಾತ್ರ ಬಂದಾಗ ಕ್ಲೀನ್ ಮಾಡ್ತೀನಿ ಅಂತ ಹೇಳೋದಕ್ಕಾಗಲ್ಲ. ಪ್ರತಿದಿನವೂ ಕೂಡ ಕ್ಲೀನಿಂಗ್ ಮಾಡ್ತಾನೆ ಇರಬೇಕು. ನಾವೇನಾದರೂ 6 ತಿಂಗಳಿಗೆ 3 ತಿಂಗಳಿಗೆ ಅಡುಗೆ ಮನೆ ಕ್ಲೀನ್ ಮಾಡ್ತೀವಿ ಅಂತ ಹೋದರೆ 1 ವಾರ ಆದರೂ ಕ್ಲೀನ್ ಮಾಡೋದಕ್ಕಾಗಲ್ಲ, ಅಷ್ಟು ಜಿಡ್ಡು ಕೂತ್ಕೊಂಡಿರುತ್ತೆ. ಹಾಗಾಗಿ ಪ್ರತಿದಿನ ಅಲ್ಲದೆ ಇದ್ರೂ ವಾರಕ್ಕೊಂದ್ಸಲಿನಾದರೂ ನಾವು ಸುಮಾರಾಗಿ ಅಡುಗೆ ಮನೆ ಕ್ಲೀನ್ ಮಾಡ್ಕೊತಾನೆ ಇರಬೇಕು. ಡೀಪ್ ಕ್ಲೀನ್ ಬೇರೆ, ಹಾಗೆ ನಾರ್ಮಲ್ ಕ್ಲೀನಿಂಗೇ ಬೇರೆ ಏನೂ ಇಲ್ಲ. ಇವಾಗ ನಾನು ಚಿಮ್ನಿನ ಕ್ಲೀನ್ ಮಾಡ್ಕೊತಾ ಇದ್ದೀನಲ್ಲ, ಈ ಚಿಮ್ನಿನ 1-3 ತಿಂಗಳು ಕ್ಲೀನ್ ಮಾಡದೆ ಬಿಟ್ಬಿಡಿ, ಎಷ್ಟು ಗಲೀಜಾಗುತ್ತೆ ನೀವೇ ನೋಡಿ. ಅದ್ರ ಮೇಲೆ ಕೂತಿರೋವಂತಹ ಧೂಳನ್ನ ನೀವು ಹಾಗೆ ಒರೆಸಿದ್ರೆ ಖಂಡಿತವಾಗ್ಲೂ ಹೋಗೋದಿಲ್ಲ. ನೀವು ಸ್ಕ್ರಬ್ ತೊಗೊಂಡು ಉಜ್ಜಿ ನೀಟಾಗಿ ಕ್ಲೀನ್ ಮಾಡಿದ್ರೇ ಹೋಗೋದು. 5 ನಿಮಿಷ ಇಡಿಸೋವಂಥ ಕೆಲಸ 1 ಅವರ್ ಇಡಿಸುತ್ತೆ. ಹಾಗಾಗಿನೇ ಅಟ್ಲೀಸ್ಟ್ 1 ವಾರಕ್ಕೊಂದ್ಸಲ ಒಂದ್ಸಲಿ ನೀರಿನ ಬಟ್ಟೆ ಮಾಡಿಕೊಂಡು ಚಿಮ್ನಿನ ಒರೆಸ್ಕೊಳ್ಳೋವಂಥ ಕೆಲಸನಾದರೂ ನೀವು ಮಾಡ್ತಾ ಇರಬೇಕಾಗತ್ತೆ. ಕಬೋರ್ಡ್ಗಳನ್ನೂ ಅಷ್ಟೇ ಅಟ್ಲೀಸ್ಟ್ ಒನ್ಸ್ ಇನ್ ಎ ವೀಕ್ ಅಥವಾ ಒನ್ಸ್ ಇನ್ ಎ ಮಂತ್ ಆದರೂ ನೀವು ಕ್ಲೀನ್ ಮಾಡ್ಕೊತಾ ಇರಬೇಕು. ಯಾಕಂದರೆ ಅವಾಗವಾಗ ಈ ಅಡುಗೆಗೆ ಬಳಸೋವಂಥ ಸಾಮಾನುಗಳನ್ನೆಲ್ಲ ತಗೊಳ್ಳೋಕ್ಕೆ ಮುಟ್ತಾನೆ ಇರ್ತೀವಿ, ಎಣ್ಣೆ ಜಿಡ್ಡಿನ ಕೈಯಲ್ಲಿ ಮುಟ್ಟಿರ್ತೀವಿ. ಆ ಜಿಡ್ಡೆಲ್ಲ ಹಾಗೆ ಅದ್ರ ಮೇಲೆ ಕೂತ್ಕೊಂಡು ಕೆಲವು ಸಲ ಅಂಟ್ತಾ ಇರುತ್ತೆ. ನೀವು ಕ್ಲೀನ್ ಮಾಡದೆ ಹಾಗೆ ಬಿಟ್ಬಿಟ್ರೆ ತುಂಬಾ ಕಲರ್ ಎಲ್ಲ ಚೇಂಜ್ ಆಗೋ ಅಷ್ಟು ಗಲೀಜಾಗೋಗುತ್ತೆ. 2 ದಿನದ ಸತತ ಕ್ಲೀನಿಂಗಿಗೆ ಇವತ್ತು ಮುಕ್ತಿ ಅಂತ ಹೇಳ್ಬೋದು. ಇನ್ನು ಮೇಯ್ನಾಗಿ ದೇವ್ರ ಮನೆ ಕ್ಲೀನಿಂಗ್ ಒಂದು ಕೆಲಸ ಇದೆ, 1 ದಿನ ಪೂರ್ತಿ ಅದಕ್ಕೆ ಇಡಿಸುತ್ತೆ. ಸಾಧ್ಯ ಆದರೆ ನನಗೆ ಟೈಮ್ ಸಿಕ್ಕಿದ್ರೆ ಖಂಡಿತವಾಗ್ಲೂ ದೇವ್ರ ಮನೆ ಕ್ಲೀನಿಂಗನ್ನು ನಾನು ಯಾವ ರೀತಿ ಮಾಡ್ತೀನಿ ಅನ್ನೋದನ್ನು ವ್ಲಾಗ್ ಮಾಡಿ ಶೇರ್ ಮಾಡ್ಕೊತೀನಿ. ಗೊತ್ತಿಲ್ಲ ಹೇಗಾಗುತ್ತೆ ಟೈಮು ಅಂತ. ಟೈಮ್ ಸಿಕ್ಕಿದ್ರೆ ಖಂಡಿತವಾಗ್ಲೂ ಅಟ್ಲೀಸ್ಟ್ ಮೇನ್ ಆದರೂ ತೋರಿಸ್ತೀನಿ. ಇವಾಗ ಆಲ್ಮೋಸ್ಟ್ 3/4 ಭಾಗ ಎಲ್ಲ ಕೆಲಸ ಮುಗೀತು. ಎಲ್ಲ ಕಬೋರ್ಡ್ಗಳ ಮೇಲೂ ಕೂಡ ಒರೆಸ್ಕೊಂಡಿದ್ದೀನಿ ನೀಟಾಗಿ. ಇನ್ನು ಒಂದೇ ಒಂದು ಕೆಲಸ ಇದೆ, ಅದು ಸಿಂಕ್ ಕ್ಲೀನ್ ಮಾಡೋ ಅಂಥ ಕೆಲಸ. ಅದಂತೂ ಅವಾಗವಾಗ ನಡೀತಾನೆ ಇರುತ್ತೆ ಬಿಡಿ, ಅದನ್ನೇನು ಡೀಪ್ ಕ್ಲೀನ್ ಮಾಡೋ ಅಂಥ ಅಗತ್ಯ ಇಲ್ಲ. ಯಾಕಂದರೆ ಪ್ರತಿ ಸಲ ನಾನು ಕ್ಲೀನ್ ಮಾಡೋದನ್ನು ಕೂಡ ಡೀಪ್ ಕ್ಲೀನ್ ಮಾಡೋ ಥರನೇ. ಯಾಕಂದರೆ ಪ್ರತಿನಿತ್ಯ ಅದರಲ್ಲಿ ನಾವು ಪಾತ್ರೆಗಳನ್ನೆಲ್ಲ ಕ್ಲೀನ್ ಮಾಡ್ತಾನೆ ಇರ್ತೀವಿ. ಸುಮಾರು ಆಹಾರ ಪದಾರ್ಥಗಳೆಲ್ಲ ಅದರಲ್ಲಿ ಉಳ್ಕೊತಾ ಇರುತ್ತೆ. ನಾವು ಸರಿಯಾದ ರೀತಿಯಲ್ಲಿ ಸಿಂಕನ್ನು ಕ್ಲೀನ್ ಮಾಡಲಿಲ್ಲ ಅಂತಂದರೆ ಮನೆಯಲ್ಲಿ ಸೊಳ್ಳೆ, ನುಸಿ ಹಾಗೆ ಜಿರಳೆಗಳು ಜಾಸ್ತಿ ಆಗುತ್ತೆ. ಎಷ್ಟೋ ಜನರ ಮನೆಯಲ್ಲಿ ನಾನು ನೋಡಿದ್ದೀನಿ, ಆ ಸಿಂಕಲ್ಲಿ ಪೂರ್ತಿ ಪಾಚಿ ಕಟ್ಬಿಡುತ್ತೆ, ಸೈಡಲ್ಲೆಲ್ಲನೂ ಕೂಡ ಜಾರ್ತಾ ಇರುತ್ತೆ. ಎಷ್ಟು ಬ್ಯಾಕ್ಟೀರಿಯಾಗಳಿರುತ್ತೆ ಗೊತ್ತಾ ಸಿಂಕಲ್ಲಿ. ಕೊನೆ ಪಕ್ಷ ದಿನಕ್ಕೆ 1 ಸಲನಾದರೂ ನಾವು ಪಾತ್ರೆನ ಯಾವ ರೀತಿ ತೊಳೆದು ಕ್ಲೀನ್ ಮಾಡ್ತೀವೋ ಅದೇ ರೀತಿ ಪಾತ್ರೆ ತೊಳೆಯುವಂಥ ಸಿಂಕನ್ನು ಕೂಡ ಕ್ಲೀನ್ ಮಾಡ್ಕೊಬೇಕು. ಸ್ಟೀಲ್ ನಾರನ್ನು ಬಳಸಿ ಕ್ಲೀನ್ ಮಾಡಿ. ಆವಾಗ ನೀವು ಸೈಡಲ್ಲಿ ಅಥವಾ ಮೂಲೆಯಲ್ಲೆಲ್ಲ ಕೂತಿರುವಂಥ ಕೊಳೆ ಎಲ್ಲವೂ ನೀಟಾಗಿ ಬರುತ್ತೆ. ಇವತ್ತು ಸಿಂಕ್ ಕ್ಲೀನ್ ಮಾಡೋದ್ರ ಜೊತೆ ಸಿಂಕ್ ಸೈಡಲ್ಲೆಲ್ಲ ನಾವು ಪಾತ್ರೆ ತೊಳೆದಿರೋವಂಥ ನೀರೆಲ್ಲ ಬಿದ್ದು ಗಲೀಜಾಗಿರುತ್ತಲ್ಲ, ಆ ಗೋಡೆಗಳನ್ನೂ ಕೂಡ ಸ್ಕ್ರಬ್ಬಲ್ಲಿ ಉಜ್ಜಿ ನೀಟಾಗಿ ತೊಳೆದು ಒಂದು ಒದ್ದೆ ಬಟ್ಟೆ ಮಾಡಿಕೊಂಡು ನೀಟಾಗಿ ಒರೆಸ್ತಾ ಇದ್ದೀನಿ. ನೀರಲ್ಲಿ ಅಯೋಡಿನ್ ಅಂಶ ಜಾಸ್ತಿ ಇದ್ದರೆ, ಉಪ್ಪಿನಂಶ ಜಾಸ್ತಿ ಇದ್ದರೂ ಕೂಡ ಬೆಳ್ಳಗಾಗ್ತಾ ಇರುತ್ತೆ ಸಿಂಕ್ಗಳೆಲ್ಲ. ಅವಾಗವಾಗ ನೀವು ಕ್ಲೀನ್ ಮಾಡಿಕೊಂಡ್ರೆ ಅದು ವೈಟ್ ಕಲರ್ ಪ್ಯಾಚ್ ಏನು ಕಾಣಿಸುತ್ತೆ ಅಷ್ಟು ಕಾಣಿಸೋದಿಲ್ಲ. ನೀವು ಕ್ಲೀನ್ ಮಾಡದೆ ಹಾಗೆ ಬಿಟ್ಟರೆ ನಿಜವಾಗ್ಲೂ ಕಾಣಿಸುತ್ತೆ. ಅದು ಸಿಂಕೆ ಬೇರೆ ಥರ ಕಾಣಿಸ್ತಾ ಇರುತ್ತೆ, ಹಾಗೆ ನಿಮ್ಮದು ಕೌಂಟರ್ ಟಾಪೇ ಬೇರೆ ಥರ ಕಾಣಿಸುತ್ತೆ, ಚೆನ್ನಾಗಿ ಕಾಣಿಸೋದಿಲ್ಲ. ಆವಾಗವಾಗ ಸಿಂಕನ್ನು ದಯವಿಟ್ಟು ಕ್ಲೀನ್ ಮಾಡ್ಕೊಳ್ಳಿ. ನೋಡಿ, ಅಡುಗೆ ಮನೆ ಪೂರ್ತಿಯಾಗಿ ಕ್ಲೀನ್ ಆಯ್ತು. ಇವಾಗ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ನು. ಪೂರ್ತಿಯಾಗಿ ಯುಗಾದಿ ಹಬ್ಬದ ಕ್ಲೀನಿಂಗ್ ಮುಗಿದಿದೆ ಇಲ್ಲಿಗೆ. ಹಬ್ಬ ಬಂದಾಗ ಯಾರಪ್ಪ ಕ್ಲೀನ್ ಮಾಡ್ತಾರೆ ಅನಿಸೋದು ನಿಜ. ಪೂರ್ತಿಯಾಗಿ ಕ್ಲೀನ್ ಆದಮೇಲೆ ಹಬ್ಬ ಅಂತೂ ಇಂತೂ ಮಾಡಿ ಮುಗಿಸ್ದೆ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಎಲ್ಲ ಕ್ಲೀನ್ ಮಾಡಿದ್ಮೇಲೆ ಅನಿಸೋದು ಕೂಡ ನಿಜಾನೇ. ಅದೇ ಮನೆ ಅದೇ ಕಿಚನ್ ನೋಡ್ತಾ ಇರ್ತೀವಿ ನಾವು ಪ್ರತಿದಿನ. ಕ್ಲೀನ್ ಮಾಡಿದಾಗ ಒಂದ್ಸಲಿ ನಮ್ಮ ಅಡುಗೆ ಮನೆ ನೋಡಿದ್ರೆ ನಿಜವಾಗ್ಲೂ ಇದು ನಮ್ಮ ಮನೆನಾ, ನಮ್ಮ ಅಡುಗೆ ಮನೆನಾ, ಏನೋ ಡಿಫ್ರೆಂಟಾಗಿ ಕಾಣಿಸ್ತಾ ಇದೆಯಲ್ಲ ಅಂತಲೂ ಕೂಡ ಖಂಡಿತವಾಗ್ಲೂ ಅನಿಸುತ್ತೆ. ಕಷ್ಟಪಟ್ಟು ಇಷ್ಟಪಟ್ಟು ಕ್ಲೀನಿಂಗ್ ಕೆಲಸ ಅಂತೂ ಮುಗಿಸಿದಾಯಿತು. ಇನ್ನು ಖುಷಿಯಾಗಿ ಹಬ್ಬನ ಆಚರಣೆ ಮಾಡಬೇಕು. ನಿಮ್ಮೆಲ್ಲರಿಗೂ ಈ ಯುಗಾದಿ ಹಬ್ಬ ಶುಭನ ತಂದುಕೊಡ್ಲಿ ಅಂತ ಕೇಳ್ಕೊಳ್ತಾ ಇವತ್ತಿನ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇವತ್ತಿನ ಈ ಯುಗಾದಿ ಕ್ಲೀನಿಂಗ್ ವ್ಲಾಗ್ ನಿಮ್ಮೆಲ್ಲರಿಗೂ ಹೇಗನ್ನಿಸ್ತು ಅಂತ ಖಂಡಿತವಾಗ್ಲೂ ಕಮೆಂಟ್ ಮುಖಾಂತರ ತಿಳಿಸಿ ನಿಮ್ಮ ಅಭಿಪ್ರಾಯವನ್ನು. ಹಾಗೆ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವ್ಲಾಗ್ ಜೊತೆಗೆ ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು. ಲೋಕ ಸಮಸ್ತ ಸುಖಿನೋ ಭವಂತು.